ಹ್ಯಾಪಿ ಬರ್ಡೇ ಮಮ್ಮಿ. ಅಡಿಗೆ ಮಾಡೋದು ಅಷ್ಟು ಈಸಿ ಇಲ್ಲ, ಎಲ್ಲರೂ ಓಡೋಗ್ಬಿಟ್ರು. ನಮ್ಮ ಬೀಗರು ನಾವು ಇಬ್ಬರೇ ಇದೀವಿ. ಎಸ್ ಬರೋಬ್ಬರಿ ಮಾಡಿ. ಹ್ಯಾಪಿ ಬರ್ಡೇ ಟು ಸುಂತಕ್ಕ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸ್ವಲ್ಪ ಜಲ್ದಿ ರೆಡಿ ಆಗೈತಿ, ಜಲ್ದಿ ಅಂದ್ರೂ ಲೇಟ್ ಆಗೈತಿ. ಒಂದು 9:30 ಪೌಣೆ 10 ಟೈಮ್. ಒಟ್ಟಕ್ಕೆ ನಂಗೆ ಹೋಗ್ಬೇಕೀಗ ಕೆಲಸ. ಇಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್. ಹೋಗ್ರಲ್ಲ ಬೇ, ಬಾಯ್. ಈಗಿಂಗ್ ನಡೆದೈತಿ, ಅವಸರ ಮಾಡಿದಾಗ ಸ್ವೀಟ್ ತೊಗೊಂಡು ಹೋಗ್ಬೇಕಂತೆ. ಸುನಿತಾ ಇವತ್ತು ಬರ್ಡೇ ಕೇಕ್ ಯಾವ ಥರದ್ದು ಇರಬೇಕು, ಎಂಥದ್ದು ಇರಬೇಕು, ಮೋಸ್ಟ್ಲಿ ಸ್ಟೆಪ್ ಬರ್ತಲ್ಲ ಒಂದ್ರ ಮೇಲೆ ಇನ್ನೊಂದು, ಆ ಥರದ್ದು ಇರಬೇಕು ಮಾಡಿದ್ರು. ನೋಡು ಮೀನ ಆರ್ಡ್ರ್ ಕೊಟ್ಟಿಲ್ಲ, ಫಸ್ಟ್ ಸ್ವೀಟ್ ತೊಗೊಂಡು ಹೋಗಿ ಜಲ್ದಿ ಕೊಟ್ಟರೆ ಅಲ್ಲಿ ಇದು ದೇವಸ್ಥಾನ ಓಪನ್ ಇರ್ತೈತಿ. ಇಲ್ಲ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಈಗ 1 kg ಯಾಡ್ ಮಾಡ್ತೀರಣ್ಣ? 4 ಬಾಕ್ಸ್ ಇಲ್ರಿ, 2 kg ಇದಿಲ್ಲ. ಓಕೆ ಓಕೆ. ಒಂಥರ ಮೋತಿಚೂರು ತಿನ್ನೋಕೆ ಮಜಾ ಬೇರೆ. ಇವತ್ತು ಗುರುವಾರ ಐತಲ್ಲ, ಗುರುವಾರ ಸಾಯಿಬಾಬನ ಗುಡಿಗೆ ಬಂದು ಇಲ್ಲಿ ಬರ್ತಿರ್ತಾರೆ ಎಲ್ಲರೂ ಭಕ್ತಾದಿಗಳು. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ನೂ ಇರುತ್ತೆ, ಅವ್ರಿಗೂ ಸ್ವೀಟ್ ಸಿಕ್ಕಂಗಾಗುತ್ತೆ, ಎಲ್ಲರಿಗೂ ಸ್ವೀಟ್ ಕೊಟ್ಟಂಗೂ ಆಗುತ್ತೆ. ಓಕೆ, ಸ್ಮಾರ್ಟ್ ವರ್ಕ್. ಆರಾಮಪ್ಪ, ಆರಾಮದಿರಲ್ಲ? ಓಕೆ. ಬರ್ತಾರೆ ನೋಡು, ಅವ್ರಿಗೆ ಒಂದೊಂದು ಕೊಟ್ಬಿಡು. ಹಾಂ, ಸಂಜೆ ತನಕ ಇರ್ತೀರಿಲ್ಲ? ಅದು ಬರ್ತೀವಿ. ಒಂದು ಕೆಲ್ಸಕ್ಕೆ ನಾ ಇಷ್ಟು ಅರ್ಜೆಂಟ್ ಮಾಡಿದ್ದು, ಸ್ವಲ್ಪ ಲೇಟ್ ಆಗ್ಬಿಡ್ತು. ಇನ್ನೊಂದು ಅರ್ಧ ತಾಸು ಲೇಟ್ ಆಗಿತ್ತು ಅಂದ್ರೆ ಗುಡಿ ಕೀಲಿ ಹಾಕೊಂಡು ಹೋಗ್ತಿದ್ರು, ಮತ್ತು ಸಂಜೆನಾಗ ಬರ್ತಿದ್ರು. ಸಂಜೆಗೆ ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಲೇಟ್ ಆಗಿತ್ತು ಅಂತೇಳಿ ಅರ್ಜೆಂಟ್ ಮಾಡಿದ್ದೆ. ನಾನು ಈಗ ಕನ್ನಡ ನೋಡಿದೆ, 2 ಕಡೆ ಆಯ್ತು, ಒಂದು ಸುನಿತಾನು ಒಂದು ನಾವು. ಹೇಳ್ಬೇಕಂದ್ರೆ ಬರ್ತಡೇ ಇದ್ರೆ ಏನೋ ಇದು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಬಟ್ ನಂದು ಹಂಗಾಗಿಲ್ಲ, ಮಕ್ಕೊಂಡಿದ್ದೆ. ಇದ್ದಿದ್ದು ಹೇಳ್ಬೇಕು, ಮಕ್ಕೊಂಡಿದ್ದೆ. ರಾತ್ರಿ ಒಂದು 3 ಗಂಟೆಗೆ ಎಚ್ಚರಾಗಿತ್ತು, ಆವಾಗ ಸ್ಟೋರಿ ಹಾಕೀನಿ ಅಷ್ಟೇ. ಇನ್ನೂ ಫೋನ್ ಮಾಡ್ಕೇಸಿ ಹ್ಯಾಪಿ ಬರ್ಡೇ ಅಂತ ಹೇಳಿಲ್ಲ ಸುನಿತಾಗಿನ. ಹೇಳ್ತೀನಿ ಈಗ. ದೇವಸ್ಥಾನ ಎಲ್ಲಿರ್ತಾವಲ್ಲೆಲ್ಲ ಸ್ವಲ್ಪ ಅಲ್ಲ, ಭಾಳ ಇರ್ತೈತೆ, ಪಾಸಿಟಿವ್ ಎನರ್ಜಿ ಭಾಳ ಇರ್ತೈತೆ ಅಂತ. ಇಲ್ಲಿ ಸ್ವಲ್ಪ ಕೂತೀನಿ ನೆಳ್ಳಿಗೆ, ಒಂಥರ ಹೋಗಿ ಅನ್ಸೋಲ್ದು. ಹೊಂಟಿನಲ್ಲ, ನಮ್ಮೂರಿಂದ ಅಲ್ಲಿಗೆ ಕೇಕ್ ತರ್ಬೇಕಂದ್ರೆ ಭಾಳ ದೂರ ಆಗುತ್ತೆ, ಒಂದು 20 ಕಿಲೋಮೀಟರ್ ಬರ್ಬೇಕಾಗತ್ತೆ. ಸೊ ಇಲ್ಲಿ ಅವ್ರ ಊರ ಹತ್ರನೇ ಒಂದು ಬೇಕ್ರಿ ಐತಿ, ಬೆಂಗಳೂರು ಬೇಕ್ರಿ. ಅಲ್ಲಿ ನೋಡು ಮಾಡ್ತಾರೇನಂತೇಳಿ ಕೋಲ್ಡ್ ಕೇಕ್. ಆಲ್ಮೋಸ್ಟ್ ಚಲೋ ಚಂದಾಗ ಮಾಡ್ಸೋಕೆ ಹೇಳು. ಮಾಡಲಿಲ್ಲ ಅಂದ್ರೆ ಈ ಕಡೆ ಮತ್ತೆ ನಿಡ್ಗುಂದಿ ಹೋಗ್ಬೇಕಾಗತ್ತೆ, ಇಲ್ಲಿಂದ ಮತ್ತೆ ಕಡೆ 10 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಮ್ಮೂರಾಗ ಭಾರಿ ಸಿಗ್ತೈತಿ ಕೇಕ್. ಅಲ್ಲಿಂದ ತರಾಕ ಇದಾಗುತ್ತೆ ಅಂತೇಳಿ, ಮತ್ತೆ ಇಲ್ಲಿ ಫ್ರಿಜ್ಜೂ ಇಲ್ಲಲ್ಲ, ಅದಕ್ಕೆ ಇಮಿಡಿಯೇಟ್ಲಿ ತಂದು ಅಲ್ಲೇ ಕಟ್ ಮಾಡೋಕ್ಕಾಗುತ್ತೆ. ಬೆಡೆಗರ್ ಹ್ಯಾಪಿ ಬರ್ತಡೇ. ನಾ ಇಷ್ಟೊತ್ತು ಬಿಸಿಲಾಗ ಬಂದೀನಿ, ನನಗೆ ಕುದಿ ಆಗ್ತೈತಿ. ಮೇಡಮ್ ಇಲ್ಲಿ ಕೂತಾಳ, ಕುದಿ ಆಗುತ್ತೆ ಅಂತ ನನಗೆ ಕೇಳ್ತಾ. ಅದಿಲ್ಲ ಗಾಳಿಯೋ ನನಗೆ ಬರೋದು, ಗಾಳಿ ನನಗೆ ಭಾಳ ಬೇಕು. ಸ್ವಲ್ಪ ಹಚ್ಬಿಡು ಕೂಲರ್. ಆಗೈತಿ ಊಟ. ಇಡಿ ಚಂದ ಇಡಿ. ಹಾಂ, ಗೊತ್ತಿಲ್ಲ. ಹಾಂ ಹಾಂ, ಅರ್ಜೆಂಟ್ ಐತೈತಿ, ಮಳೆ ಬಂದೈತಲ್ಲ ನಿನ್ನೆ, ಮಳೆ ಬಂದು ಅರ್ಜೆಂಟ್ ಐತೈತಿ, ಅದಕ್ಕೆ ಹಂಗಾಗೈತಿ. ಅದು ಮನೆ ಕಟ್ಟೋದು ನೋಡ್ರಿ ಎಷ್ಟು ಸ್ಪೀಡ್ ನಡೆದೈತಿ. ಸುನೀತಾ ಅವರ ಮನೆಯಲ್ಲಿ ಮನೆ ಕಟ್ಟೋತಾರೆ ಅಂತಂದಿದ್ದೆಲ್ಲ. ಸುನೀತಾನ ಹೊಸ ಅವ್ರ ಮನೆ ಇದು. ಒಂದು 2 ದಿನ ಆಗಿರ್ಬೋದು ಇಲ್ಲಿಗೆ ಬಂದೈತಿ. ನಾವು 1-2 ದಿನಕ್ಕೆ ಜಲ್ದಿ ಆಗುತ್ತೆ. ಇದು ಕೆಂಪು ಕಲ್ಲಲ್ಲ, ಈಸಿ ಆಗುತ್ತೆ. ಇಲ್ಲಿಗೆ ಬಂದೈತಿ ನೋಡ್ರಿ, ಈಗ ದೊಡ್ಡ ಕಾಣೋತೈತಿ ಮನೆ. ಟೈಮ್ 3 ಆಗೈತಿ, 3 ಅಲ್ಲ 2:30 ಟೈಮ್. ಹೋಗ್ಬೇಕು, ಅಡುಗೆ ಮಾಡಿಸ್ಬೇಕಲ್ಲ. ಪಾರ್ಟಿ ಮತ್ತು ಕೇಳೋರೆ ಚಿಕನ್ ಬಿರಿಯಾನಿ ಇವತ್ತು ನಾನೇ ಪ್ರಿಪೇರ್ ಮಾಡಬೇಕು. ನಾನು ನಮ್ಮ ಬೀಗರು ಇಬ್ಬರು ಸೇರಿ ಪ್ರಿಪೇರ್ ಮಾಡಬೇಕು ಇವತ್ತು. ತಂಪು ಮಾಡ್ಕೊಂಡು ಕುಂಟ್ರಾಗೋತೈತೆ ಅದು, ಬಿಸ್ಲಿಗೆ ಸಾಕಾಗಿತ್ತು ಅದಕ್ಕೂ. ಇದು ಗಂಡ, ಇದು ಹೆಂಡತಿ, 2 ಹೊತ್ತಿಗೆ ತಣ್ಣಗೆ. ಏಯ್ ನೋಡಿಲಿ,
ಹುಲಿ ನೋಡಿ ನೀ ಹಡ್ ಕೊಡಂಗಿಲ್ಲನ ರಾಣಿ ಬಾ ಶೋನ ಟೈಮ್ ಐತಿ ನಾ ಒಂದು ತಾಸು 1.5 ತಾಸು ರೆಸ್ಟ್ ಮಾಡಿ ಸ್ವಲ್ಪ ಬಿಸಿಲು ಕಮ್ಮಗನ ಕಟ್ ಮಾಡಿತ್ ನೀ ತಿನ್ನಕ್ ಬಾ ಈಗ ಬರ್ತಡೇ ಮುಗಿತೀಗ ನೀ ಮತ್ತಿದು ಮುಗಿಲಿ ಮತ್ತೆ ನೀ ಯಾಕೆ ಸ್ವಲ್ಪ ತಗೋ ಹೋಗು ಸ್ವಲ್ಪ ಅಲ್ಲಿ ಇಟ್ಟೈತಿ ನಿನ್ ಸಂಬಂಧ ಅಂತ ಇಟ್ಟಾಳ ಅತ್ತಿ ಸುಮ್ತಾತ್ ನಿನ್ ಸಂಬಂಧ ಅಂತ ಇಟ್ಟಾಳ ಇಲ್ಲ ಓ ಸ್ವಲ್ಪ ಇಸ್ಕೋ ಈಗ 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 ಎದಕ್ಕೆ ಕಳಾಕುತ್ತೆ ಹೇಳಿ ಯೂಸ್ ಮಾಡು ಎದಕ್ಕೆ ಕಳಾಕುತ್ತೆ ಹೇಳ ಬಿಟ್ಟು ಮಾಡಿವಲ್ರಿ ಬರ್ತಡೆ ಚಾವಿ ಬೇಕಾಗಿಲ್ಲ ಈಗ ಬರ್ತಡೇನೆ ಮುಗಿತಲ್ಲ ಏನ್ ಮಾಡಕ್ಕೆ ನಿನ್ ಸಂಬಂಧ ಅಂತ ಹೇಳಿ ಅತ್ತಿ ಕೇಕ್ ಈಗ ಬರ್ತಡೇನೆ ಮುಗಿದೋತ್ ಏನ್ ಮಾಡಕ್ಕೆ ಹೇಳಿ ನಿನ್ ಸಂಬಂಧ ಅಂತ ಅತ್ತಿ ಕೇಕ್ ಇಟ್ಟಾಳ ಹೋಗು ವಿಶ್ ಮಾಡ್ಕೇಶನ್ ಕೇಕ್ ಇಸ್ಕೋ ಶ್ರಾವ ಮುಗ್ದೈತಿ ಬರ್ತಡೇ ನೀ ಚೆಕ್ ಮಾಡಾವತ್ತೇನು ಫೋಟೋ ತೊಗೊಂಡಾರೇನಂತೇಳಿ ಇಲ್ಲ ಆಕೆ ಈ ಫೀಲ್ ಮಾಡ್ಕೊಂಬಿಟ್ಟಾಳ ನಾನು ಬಿಟ್ಟು ನಮ್ಮ ಅತ್ತಿ ಬರ್ಡೇ ಮಾಡಿರಲ್ಲ ಅಂತೇಳಿ ಸಾಲಿ ಹೋಗಿದ್ಲಿಕ್ಕೆ ತಗೊಂಡಿಲ್ಲ ಇನ್ ಮ್ಯಾಲ ಮಾಡ್ತೈತಾಳ ಇವ ನಮ್ಮ ಮಿನಿಚಿ ಮಾರ್ಯಾವ ನಮ್ಮ ಉಳ್ಳಾಗಡ್ಡಿ ಕೊಯ್ಯಕ್ಕೆ ಹಚ್ಚಿನ ಕುಂದ್ರು ನೋಡವ ಹೆಣ್ಮಗ್ಳು ಕೂತ ಬರೋಬ್ಬರಿ ಸೂಟ್ ಆಗತ್ತೆ ಬಿಡಪ್ಪ ನೀನು ಕೊಯ್ಯಾಕ ಬರ್ತಿಲ್ಲ ಸಣ್ಣ ಕೊಯ್ಬೇಕು ನೋಡಿ ಚಿಪ್ಸ್ ಹೊಡೆದಂಗೆ ಹೊಡಿಬೇಕು ಹಾಂ ಸಣ್ಣ ಹೊಡಿಬೇಕು ಏನು ಇವು ಎದಕ್ಕೂ ಆಗಲ್ಲ ಉಳ್ಳಾಗಡ್ಡಿ 3 kg ಐತಿ ಚಿಕನ್ ಏನೋ ಭಾಳ ಬೇಕಾಗ್ತಾವ ನನಗೆ ಇಡ್ತಾನಿವ ಹಿಂಗೆ ಮಾಡಿದ್ನಂದ್ರೆ ಈಗ ಹಿಂಗ ಉಳ್ಳಾಗಡ್ಡಿ ಕಟ್ ಮಾಡೋದು ಕಾಲರ ಮನ್ಗಂಡು ಬಡ ಬಡ ಬರೇ ಮಾತು ಇವನು ದೊಡ್ಡ ದೊಡ್ಡ ಮಾತು ಕೈಲಿ ಏನಾಗಲ್ಲ ನೋಡಿ ಈಗ ಬಿಡು ಅಪ್ಪಾಜಿ ಅಲ್ಲಿ ಚಾಕು ತರಿಸ್ತೀನಿ ಅದ್ರಲ್ಲಿ ಕೊಯ್ಯಾಕ ಬರ್ತೈತಿ ನೋಡ್ರಿ ನಾವು ಉಳ್ಳಾಗಡ್ಡಿ ಕೊರ್ಯಾಕತ್ತಿಬಿಟ್ರಿ ಈಗ ನಿಮಗೆ ಕೊರ್ಯಾಕ ಬರಂಗಿಲ್ಲ ಅದಕ್ಕೆ ನಾವು ಕೊರ್ಯಾಕ ಬರ್ತೀವಿ ಒಂದು ಕೆಲಸ ಮಾಡ್ರಿ ಅವು ಸುಲಭ ಕೊಡ್ರಿ ಒಂದು ಸುಲು ಕ್ಲಿಯರ್ ಮಾಡಿ ಇದು ಕೊಯ್ಯತ್ತು ನಮ್ಮ ಇಲ್ಲಿ ಅದು ನೋಡ್ರಿ ಬಗೋಣಿ ದೊಡ್ಡ ಬೇಕು ನಾವು 2 kg ರೇಟ 3 kg 3 kg ಏನ ಅಂಗಡ್ಯಾಗ ಹೋಯ್ತಾರಲ್ಲ ಹಂಗೆ ಕೊಯ್ಯಾಕತ್ತಾನ ಮಾಮ ಪಟ್ 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 ಬಡ ಬಡ ಕ್ಲೀನ್ ಅಡಿಗೆ ಮಾಡೋದಷ್ಟು ಈಜಿಲ್ಲ ಎಲ್ಲರೂ ಓಡೋಗ್ಬಿಟ್ರು ನಮ್ಮ ಬೀಗರು ನಾವು ಇಬ್ಬರೇ ಇದೀವಿ ಈಗ ಯಾವ ನಮ್ಮ ಶ್ರಾವ್ಯ ಇಬ್ರು ಸ್ವಸ್ಥರದಾಗ ಯಾವೊಬ್ಬ ನಮ್ಮ ಇನ್ಚಿ ಮರ ಇದ್ದು ಓಡೋದು ನಾವು ಅಳಿಯ ಒಂದ್ಸಲ ಒಲಿ ಮೇಲೆ ಮಾಡಾಕತ್ತಿದ್ದು ಬಿರಿಯಾನಿ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರ್ತೈತಿ ಈ ಸಲ ಹಾಂ ಮುರಿದು ಬಿಡು ತಡ್ರಿ ಕಲ್ಲು ಹಾಕಿ ಹಾಂ ಇದು ಅಂದ್ರೆ ದಪ್ಪ ಆಗ್ಬೇಕ್ರಿ ಅಂದ್ರೆ ಸಣ್ಣ ಕಟ್ಟಿ ಸ್ಟಾರ್ಟಿಂಗ್ ಇಲ್ಲ ಅದಾವ್ರಿ ಅಲ್ಲ ಇಟ್ಟರಿ ಅದಾವ್ರಿ ಅಲ್ಲಿ ಹಾಂ ಹಂಗೆ ಬೇಕಂದ್ರೆ ಇನ್ನೂ ಅದಾವ ಒಲಿ ಹಚ್ಕೊಡ್ತೇನೆ ಬೇಡ ಹಚ್ತೀನಿ ನಮ್ಮ ಒಲಿ ಏನು ಚಲೋ ಹೊಗೆ ಜಾಸ್ತಿ ಹಬ್ಬಿಸ್ಬಾರ್ದು ಏನು ಮುಕ್ಕೊಂಡಾಳಲ್ಲ ನನ್ನ ಮಗಳು ಒಂದೆರಡು ಹೋಗುದು ಬಿಡ ಆಮೇಲೆ ಅದು ಮಾಡೋಕ್ಕಾಗತ್ತ ತೆಗಿ ಹೊಗಿ ಭಾಳ ಬರಕತ್ತ ಒಳಗೆ ಇದು ಚಮಚೆ ತಂದಾಳ ದಾಡ್ ಚಮಚೆ ತಂದಾಳ ಇಸ್ಕೋ ಥ್ಯಾಂಕ್ ಯು ಅಲ್ಲಿ 3 ಅದ್ರೊಳಗೆ ಹಾಕಿಬಿಡ್ರಿ ಎಲ್ಲ ಒಮ್ಮೆ ಹಾಕ್ಬೇಕು ಯಾವಾಗ ನೋಡ್ರಿ ಭಾಳ ಹಾಕೋಣ ನಾವು ಏನು ಹಾಕಲ್ಲ ಹೇಳ್ರಿ ಅವು ಹಾಕಲ್ರಿ ಅದಂತೂ ಜಾಸ್ತಿ ಬಾಕಾಗತ್ತೇನು ಉಳ್ಳಾಗಡ್ಡಿ ಬೇಡ ಬರ್ರಿ ಆ ಕಡೆ ಬಾರಿ ಕಾದಿತ್ತು ಅದೇ ಜಾಸ್ತಿ ಆಗೈತೆ ಆಯ್ತು
ಎಲ್ಲ ಮಸಾಲೆ ಇದ್ರಾಗದ ಫುಲ್ ರೆಡಿಮೇಡ್ ಮಸಾಲೆ ಎಲ್ಲ ಉಪ್ಪು ಫುಲ್ ಉಷ್ಟು ರೆಡಿ ಆಗ್ತೈತಿ. ಈ ಬಿರಿಯಾನಿ ಮಸಾಲೆ ರೆಡಿ ಆಗೈತಿ. ಈಚೆ ಕಡೆ ಅನ್ನ ಕುದಿಯಾಗುತ್ತೈತಿ. ಒಂದು 75% ಅನ್ನ ಕುದಿಬೇಕಾದ್ರೆ ಅದಕ್ಕೆ ಕುದಿಸಾಗುತ್ತಾರ ನಮ್ಮ ಬೀಗರು. ಈ ಕಡೆ ಸುಂತಾನು ಹೆಲ್ಪ್ ಮಾಡತ್ತಾನ. ಹಾಂ ಏನು ಮಾಡಲಿ? ಇಲ್ಲ, ಅದು ಅವ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಡ್ಬೇಕಷ್ಟೇ. ಪುದೀನ ಕೊತ್ತಂಬರಿ ಲಾಸ್ಟಿಗೆ ಇದನ್ನ ಎತ್ತಿ ಸ್ಟೆಪ್ ಹಾಕೋದಷ್ಟೇ. ಈಗ ಮುಗಿದೋಗ್ತು. ದಮ್ ಗಡಿಸಿಬಿಟ್ರೆ ಕಲಾಸ್. ಏನು ಹೊಳಿಯಾ? ಇಲ್ಲಿ ನೋಡಿಲ್ಲ ನಮ್ಮ ಮಾಮ ಇದು ಮಾಡಕ್ತಾನ. ತುಪ್ಪ ಹಾಕುತ್ತೀವಿ ನಾವು ಬಿರಿಯಾನಿಗೆ. ಗಟ್ಟಿ ತಲ್ರಿ ಕೆಂಡ. ಆ್ಯಕ್ಚುಲಿ ಇದು ಭಾಳ ಬೇಕಾಗತ್ತೆ ರೀ. ಇದಕ್ಕೆ ಇದು ಫುಲ್ ಆಗ್ಬೇಕ್ರಿ. ಇದು ಇರಲಿ. ಈಗ ರಿಯಲಿ ಹೇಳ್ಬೇಕಂದ್ರೆ ಗ್ಯಾಸ್ಗಿನ ಒಲಿ ಮೇಲೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಯಾಕಂದ್ರೆ ಮ್ಯಾಲಿನೂ ಈಗ ದಮ್ ಕಟ್ಸಕ್ಕೆ ಮ್ಯಾಲೆ ಇಟ್ಟಿವಿ. ಈಗ ಮ್ಯಾಲೆ ತುತ್ತಾಗತ್ತು. ಬಿರಿಯಾನಿ ಎಕ್ದಮ್ ಫಸ್ಟ್ ಕ್ಲಾಸ್. ತುಪ್ಪ ಹಾಕಿವಿ. ಫುಲ್ ತುಪ್ಪದ ಫ್ಲೇವರ್ ಇರ್ತೈತಿ. ಆದ್ರೆ ನಮ್ಮನ್ನ ಹತ್ರ ನೋಡೋಕ್ಕಾಗೋದು. ಆ ಲೆಕ್ಕಕ್ಕಾಗಿವಿ ನಾವು ಕೆಲಸ ಮಾಡಿ ಮಾಡಿ. ಹೆಂಗಾಗಿತ್ತು? ಈಗ ರೆಡಿ ಆಗುತ್ತೆ ತಡಿ. ಈಗ ರೆಡಿ. ಈಗ ಬಿರಿಯಾನಿ ನಿಮ್ಗೆ ಇಲ್ಲ ಪೀಸ್ ಇಲ್ಲಿಗೆ ಬಿರಿಯಾನಿ ಸಿದ. ಆಯ್ತು. ಯಾರು ಜಾಸ್ತಿ ಅಂತಾರ ಅವ್ರಿಗೂ ಒಂದು ಜೀರಾ ಸೋಡಾ. ಹೆಂಗೈತ್ರಿ ಇದು ಡೆಕೋರೇಷನ್? ಆ್ಯಪಲ್ ಟು ಆ್ಯಪಲ್. ಇದು ಸಿಂಪಲ್ ಡೆಕೋರೇಷನ್. ಸಿಂಪಲ್ಗಿನ ಸಿಂಪಲ್ ಡೆಕೋರೇಷನ್ ಇದು. ನಿಮ್ಮ ತಗೊಂಡಿಲ್ಲ? ಹಾಂ ಭಾಳ ತನ ಇಡಬೇಕು ಬರ್ದು ತೆಗಿಯೋದನ್ನ. ಹಾಂ ಅಪ್ಪ ಹಳೆದೇವ್ರು 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 ಇಲ್ಲಿ ತೆಗಿಬೇಕು. ಹಳೆದೇವ್ರು ಅಲ್ಲಿ ತೆಗಿ. ಹಾಂ ಶ್ರವ ಇನ್ನು ತೆಗಿದು ತೆಗಿನ ತವರೈತೆ ತೆಗಿಯೋದು. ಹಾಂ ಎಸ್ ಬರೋಬ್ಬರಿ ಮಾಡಿ. ಕೋಲ್ಡ್ ಕೇಕ್ ಇದು ಎಷ್ಟು ಇಟ್ಟಾನ ಮುಂದೆ? ಡೋರೆಮಾನ ಎಲ್ಲಿ? ಈ ಕಡೆ ಒಂದೈತೆ ಏನ? ಒಂದೇ. ಅದಕ್ಕೆ ನಾನು ಶ್ರೀರಾಮ ಕಳಿಸ್ಬೇಕಂತ ಮಾಡಿದ್ದೀನಿ. ಇದು ತೋರಿ ಕಡ್ಡಿಪಟ್ಟ ಕ್ಲಿಯರ್ ಐತೆ. ಒಂದ್ಸಲ ತಗೋಬಾ. ಕ್ಲಿಯರ್ ನನಗೂ ಇದಿಲ್ಲ ಲೈಟ್ ಅದು. ಹಿಂಗಡ ಇಲ್ಲಿ ಹಾಕೋಬಾ ಸೈಡಿಗೆ. ಹಾಕ್ರಿ. ಹಾಂ ಇಲ್ಲ ಅಲ್ಲ ಆ ಕಡೆ ಹೋಗ್ತಾರೆ ಬರೋಬ್ಬರಿ ಆಗುತ್ತೆ. ಯಾಕಡೆ ಐತೆ ತಿರುವುದು? ಆ ಕಡೆ ಆ ಕಡೆ. ಅವ್ರು ಹಚ್ಚಕ್ಕೆ ಹೊಡ್ರಿ ಹೊಡ್ರಿ ನಾವ್ರು ಹೊಡ್ರಿ. ಟಿಕೆಟ್ ಬೇಡ, ಕೇಕಿನ ಮೇಲೆ ಬೇಡ. ಹಾಂ ಕೇಕಿನ ಮ್ಯಾಗ ಹೊಡಿಬೇಡ್ರ. ಏನು ಸೊಂಡದ್ ಬರೀ ಎಲ್ಲರೂ ಬರೀ ಹೋಗ್ ಚಮ್ಮ ಹೋಗ.
ಸೀದಾ ಕಿಟ್ಟು ಬಿಡು ಸಾಕು ಕಿಟ್ಟು ಬಿಡು ಹ್ಯಾಪಿ ಬರ್ಡೇ ಟು ಸುಂತಕ್ಕ ಹ್ಯಾಪಿ ಬರ್ಡೇ ಟು ಯು ಕಟ್ ಮಾಡಿ ಈಗ ಸರಿ ಇರೋದನ ಟೈಟ್ ಆಗೈತಿ ಮಮ್ಮಿ ಕರಿ ಬರ್ರಿ ಇಲ್ಲದ ಆತ ಅಲ್ಲದೇ ರೋಕ ಇಲ್ಲದ ಆಗ್ತದ ತಳಗಿರು ಟಿಕಳಿ ತಿನ್ನುವಲ್ಲವು ತಿನ್ನುವಲ್ಲ ಇಷ್ಟೇ ಇಷ್ಟೇ ಹಾ ಅಲ್ಲಿ ಹೇಳ ತಳಗ್ ಕಟ್ ಮಾಡಿ ಇಲ್ಲೇ ಮೇಲೆ ಇದು ಮಾಡಿ ಕಿತ್ಬಿಡು ಮೋಹನ್ ಬೆಳಿತೀರಿ ನೀವು ಹ್ಯಾಪಿ ಬರ್ತ್ಡೇ ನೀನ್ ಸಲ ಒಂದು ಗಿಫ್ಟ್ ತಂದೀನಿ ಓಪನ್ ಮಾಡಿ ತೆಗಿ ಮಂಗಲ ಚೇನ್ ಓಕೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವತ್ತಿಗೂ ನಗ್ನಗ್ತಾ ಇರು, ನಿನ್ನಿಂದ ನಾ ಯಾವತ್ತೂ ನಾ ಇರ್ತೀನಿ. ಓಕೆ, ಬರ್ರಿ ಕೇಕ್ ತಿನ್ನಿಸ್ರಿ ಈಗ. ಕರಿಗ್ ಬಿಡುತ್ತಾ, ಹಿರಿಯರಿಗೆ ತಿನ್ನಿಸ್ಬಿಡು, ಆಮೇಲೆ ಕಟ್ ಮಾಡಿ ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ಬಿಡುಮಂತ. ಹಾಂ, ಹಾಂ, ಮುದ್ದಿನ ತಮ್ಮ, ಪ್ರೀತಿಯ ತಮ್ಮ ಕಾಂತು. ಮಸ್ತ್ ಅಲ್ಲ, ಇನ್ನ ಮಸ್ತ್ ಬರ್ತಾವ. ನನ್ನ ಕೈ ಕ್ಯಾಮ್ರಾನ ಹಂಗಿತ್ತು, ಬೇಕಾರಲ್ಲಿ ಬೀಗ್ರ ಎಡಿಟ್ ನೋಡ್ರಿ ನೀವು. ನಾ ಹೆಂಗೆ ಮಾಡಿ ನೀವು ಬೇಕಾರೆ ಹಿಂಗಿಡಿ ಹಂಗ ನಾ ಹೇಳ್ಕೊಡ್ಬೇಕು ನೋಡಿ. ಅದು ಆ ಕಡೆ ಕಟ್ ಮಾಡತ್ತೆ, ಆ ಕಡೆ ಬಾಗಾಕತ್ತಿರ್ತಲ್ಲ. ಹಚ್ಚೆ ಬಿಟ್ರು ನೋಡೋರ್ ಕೇಕ್. ನೀ ತೆಕ್ಬಿಡಿ ಸದ್ದ. ನೋಡ್ರಿ, ತಿಕ್ಕ ಎಲ್ಲಿದ್ರ ನಿಮ್ದು ಗ್ಯಾಂಗ್ ಒಲ್ಲಿ ಮುಂದು, ಫ್ಯಾಮಿಲಿ ಒಲ್ಲಿ ಮುಂದು. ಹಾ, ಇದು ನಮ್ ಬೀಗ್ರ ಫ್ಯಾಮಿಲಿ, ಇದು ದೊಡ್ಡ ಫ್ಯಾಮಿಲಿ. ನೋಡ ಆಯ್ಕೆ ನೋಡು, ಪುಗ್ಗ ಕಿತ್ಕೊಂಡು ನೋಡು. ಸಮ್ಮ ಆಕೆ ಭಾಳ ತಿನ್ನಿಸ್ಬೇಡ್ರಿ, ನೀವೇ ತಿನ್ಬಿಡ್ರಿ ಬೇಗ್ರ. ಹಾ,
ನಾವೇನು ಹಾಂ ನಾನು ನೋಡೋಣ ನೋಡಕ್ಕ ಈ ಕಡೆ ನೋಡ್ರಿ ಹಾಂ ಕೈಯಾಗ ಕೊಡ್ತೀನಿ ತರ ಅವ್ರು ಮಮ್ಮಿ ವಿಶ್ ಮಾಡು ಹ್ಯಾಪಿ ಬರ್ಡೇ ಮಮ್ಮಿ ಹಂಗ ಒಂದು ಮ್ಯಾಲೆ ಬಿಳಿ ನಡ್ಯಾತ್ ನೋಡ್ರಿ ನಾನು ಹೇಳ್ತೀನಿ ತೊಂದ್ರೆ ನಮ್ಮ ಮಾವ ನೋಡಿ ಫೋಟೋ ನೋಡ್ರಿ ಕಡೆ ಹಾಂ ಹೊಡೆದೀನಿ ಇನ್ನೂ ಒಂದು ಅರ್ಧ ತಾಸು ಅಷ್ಟೇ ಕರೆಂಟ್ ಹೋಗ್ಬಿಡ್ತಾವೆ ಅಷ್ಟೊತ್ತಿಗೆ ಊಟ ಮಾಡಿಸ್ಬೇಕು. ನಮ್ಮ ಬಿರಿಯಾನಿ ರೆಡಿ ಆಗೈತಿ. ಓ ಹಳ್ಳಿ ತಪ್ಪ ಇದು. ಈಗ ಬಿರಿಯಾನಿ ಅರ್ಧ ಖಾಲಿ ಮಾಡಿ ಡಂಪ್ ಮಾಡಿದ್ವಿ. ಈಗ ಹೊರಗೆ ಮಿಕ್ಸ್ ಮಾಡಿ ಮೇಲೆ ರೀ ಸ್ವಲ್ಪ ಪೀಸ್ ತೆಗಿತಾಡ್ರಿ ನಾನು. ಇರ್ಲೇಡ್ರಿ ಫಸ್ಟ್ ಅಲ್ಲಿ ಖಾಲಿ ಮಾಡ್ರಿ. ಇದೇನು ಸರಿಯಂಗಿಲ್ರಿ, ಇದು ಯಾರನ್ನ ತಿಂತಾರೆ ಇದನ್ನು ಮಂದಿಲ್ಲ. ತೊಗೊಂಡು ನೋಡಿ ಅಪ್ಪಾಜಿ, ಎಲ್ಲರಿಗೂ ನೀನೇ ನೀಡ್ಬೇಕು ನೋಡು. ಎಲ್ಲ ನೀನೇ ಬಡಿಸೋ. ಎಸ್, ಗುಡ್ ಮಾರ್ನಿಂಗ್. ಬರ್ಡೇ ವ್ಲಾಗು ಸಿಂಪಲ್ ಆಗಿದ್ರು ಭಾಳ ಖುಷಿ ಕೊಡ್ತು ನನಗೆ, ಮಸ್ತ್ ಅನ್ನಿಸ್ತು. ಓಕೆ, ಎಂಜಾಯ್ ಮಾಡಿದ್ವಿ. ಹೋಪ್ ನೀವೆಲ್ಲರೂ ವ್ಲಾಗ್ನ ಎಂಜಾಯ್ ಮಾಡಿರಿ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನೀವು ಕೇಳ್ತೀರಿ, ಅಣ್ಣ ಎಷ್ಟು ಪ್ರೈಸ್ ಆಯಿತು, ತಾಳಿ ಚೈನು ಏನು ಎತ್ತ ಅಂತ ಕೇಳ್ತಿರ್ತೀವಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ ಅಂತ. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.